ಮುಂದಿನ ಕ್ಷೇತ್ರ ಚಿಕ್ಕೋಡಿ. ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ 90,834 ಮತಗಳ ಅಂತರದಿಂದ ಚಿಕ್ಕೋಡಿಯಲ್ಲಿ ಗೆದ್ದರು. ಚಿಕ್ಕೋಡಿಯ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ಕಾಂಗ್ರೆಸ್ 3 ಬಿಜೆಪಿ. 5 ಕಾಂಗ್ರೆಸ್ 3 ಬಿಜೆಪಿ. ಹುಕ್ಕೇರಿ, ಅಥಣಿ, ನಿಪ್ಪಾಣಿ, ಚಿಕ್ಕೋಡಿ, ರಾಯಬಾಗ, ಯಮಕನಮರಡಿ, ಕುಡಚಿ, ಕಾಗವಾಡ ಇಷ್ಟು ಕ್ಷೇತ್ರಗಳು. ಕ್ಷೇತ್ರವಾರು ನೋಡ್ತಾ ಹೋಗೋಣ. ಹುಕ್ಕೇರಿ ಬಿಜೆಪಿಯ ಕ್ಷೇತ್ರ. ನಿಖಿಲ್ ಕತ್ತಿ ಶಾಸಕರು ಬಿಜೆಪಿಗೆ ಲೀಡ್ ಕೊಡಿಸಿದ್ದಾರೆ 7,583. ಅಥಣಿ ಲಕ್ಷ್ಮಣ ಸವದಿ ಕಾಂಗ್ರೆಸ್ ಶಾಸಕರು ಬಿಜೆಪಿಗೆ ಲೀಡ್ ಬಂದಿದೆ. ಈ ಕ್ಷೇತ್ರ 8,665. ಶಶಿಕಲಾ ಜೊಲ್ಲೆ ನಿಪ್ಪಾಣಿಯ ಶಾಸಕಿ, ಅವರ ಪತಿ ಲೋಕಸಭಾ ಕ್ಯಾಂಡಿಡೇಟು. ಇಲ್ಲಿ ಕಾಂಗ್ರೆಸ್ಸಿಗೆ ಲೀಡ್ ಬಂದಿದೆ 29,752 ಮತಗಳ ಲೀಡು. 30,000 ಕಾಂಗ್ರೆಸ್ಸಿಗೆ ಲೀಡ್ ಆಗಿದೆ. ಶಶಿಕಲಾ ಜೊಲ್ಲೆ ಅವರ ಕ್ಷೇತ್ರದಲ್ಲಿ ಅವರ ಗಂಡನಿಗೆ ಲೀಡ್ ಬಂದಿಲ್ಲ. 29,752 ರೌಂಡ್ ಫಿಗರ್. 30,000 ಲೀಡು ಕಾಂಗ್ರೆಸ್ಸಿಗೆ ಹೋಗಿದೆ, ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೆ ಹೋಗಿದೆ. ಇನ್ನು ಚಿಕ್ಕೋಡಿ ಗಣೇಶ್ ಹುಕ್ಕೇರಿ ಕಾಂಗ್ರೆಸ್ ಶಾಸಕರು 16,500 ಲೀಡ್ ಕೊಡಿಸಿದ್ದಾರೆ ಕಾಂಗ್ರೆಸ್ಸಿಗೆ. 16,590. ರಾಯಬಾಗ ದುರ್ಯೋಧನ ಐಹೊಳೆ ಬಿಜೆಪಿ ಶಾಸಕರು ಕಾಂಗ್ರೆಸ್ಸಿಗೆ ಲೀಡು 6,819 ಮತಗಳು. ಯಮಕನಮರಡಿ ಸತೀಶ್ ಜಾರಕಿಹೊಳಿ ಅವರ ಮಗಳ ಕ್ಯಾಂಡಿಡೇಟು ನಿರೀಕ್ಷಿತ ದೊಡ್ಡ ಪ್ರಮಾಣದ ಲೀಡ್ ಕಾಂಗ್ರೆಸ್ಸಿಗೆ ಬಂದಿದೆ. 23,587 ಮತಗಳ ಲೀಡನ್ನು ಯಮಕನಮರಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ ಅವರ ಮಗಳಿಗೆ ಬಂದಿದೆ. ಕುಡಚಿ ಕಾಂಗ್ರೆಸ್ ಶಾಸಕರು ಮಹೇಂದ್ರ ತಮ್ಮಣ್ಣವರು 22,768 ಮತಗಳ ಲೀಡ್ ಕೊಡಿಸಿದ್ದಾರೆ ಕಾಂಗ್ರೆಸ್ಸಿಗೆ. ಕಾಗವಾಡ ರಾಜು ಕಾಗೆ ಕಾಂಗ್ರೆಸ್ ಶಾಸಕರು 11,198 ಮತಗಳ ಲೀಡನ್ನು ಕಾಂಗ್ರೆಸ್ಸಿಗೆ ಕೊಡಿಸಿದ್ದಾರೆ. ಒಟ್ಟಾರೆಯಾಗಿ ನೋಡೋದಾದರೆ 8 ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಲೀಡ್ ಬಂದಿದೆ, 2 ಕ್ಷೇತ್ರಗಳಲ್ಲಿ ಬಿಜೆಪಿ ಲೀಡ್ ಬಂದಿದೆ. ಇಲ್ಲಿ ಬಿಜೆಪಿಯ 3 ಶಾಸಕರಿದ್ದಾರೆ. ಶಶಿಕಲಾ ಜೊಲ್ಲೆ ಅವರ ಕ್ಷೇತ್ರದಲ್ಲೇ ಕಾಂಗ್ರೆಸ್ ಲೀಡ್ ಬಂದಿದೆ. ಇಡೀ ಕ್ಷೇತ್ರದಲ್ಲಿ ಕುತೂಹಲ ಇರೋದು 2 ಕ್ಷೇತ್ರ, ಒಂದು ಅಥಣಿ ಮತ್ತು ಒಂದು ನಿಪ್ಪಾಣಿ. ಕಾಂಗ್ರೆಸ್ಸಿಗೆ ಅತಿ ಹೆಚ್ಚು ಲೀಡ್ ಬಂದಿರೋದೇ ಅಥಣಿ ಕ್ಷೇತ್ರ, ನಿಪ್ಪಾಣಿ ಅತಿ ಹೆಚ್ಚು ಲೀಡ್ ಬಂದಿದೆ. ನೋಡಿ, ಹುಕ್ಕೇರಿಯಲ್ಲಿ ನಿಖಿಲ್ ಕತ್ತಿ ಶಾಸಕರಾಗಿದ್ದಾರೆ, ಬಿಜೆಪಿಗೆ ಲೀಡ್ ಬಂದಿದೆ. ಅಥಣಿಯಲ್ಲಿ ಲಕ್ಷ್ಮಣ್ ಸವದಿ ಭಾಳ ಪ್ರಭಾವಿ ನಾಯಕರು, ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗಿದ್ರು. ಬಟ್ ಲಕ್ಷ್ಮಣ್ ಸವದಿ ಚಿಕ್ಕೋಡಿ ಬಿಟ್ಟು ಬೇರೆ ಎಲ್ಲ ರಾಜ್ಯ ಸುತ್ತಾಡಿದರು. ಜೇವರ್ಗಿಗೆ ಹೋದರು, ಬೇರೆ ಬೇರೆ ಕ್ಷೇತ್ರಕ್ಕೆ ಹೋದರು, ಕೊಪ್ಪಳಕ್ಕೆ ಹೋದರು, ಸಂಗಣ್ಣ ಕರಡಿಯನ್ನು ಕರ್ಕೊಂಡು ಬಂದರು, ಅದೆಲ್ಲ ಮಾಡಿದರು. ಆದರೆ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ್ ಸವದಿ ಫೈಟ್ ಎಲ್ರಿಗೂ ಗೊತ್ತಿರೋದೆ. ಆ ಕಾರಣ ಲಿಂಗಾಯತ ವರ್ಸಸ್ ಅದು ಇದೆ. ಲಿಂಗಾಯತ್ ವರ್ಸಸ್ ನಾನ್ ಲಿಂಗಾಯತ್ ಕನ್ಸಾಲಿಡೇಷನ್ನ ದೃಷ್ಟಿಯಿಂದ ಅಥಣಿಯಲ್ಲಿ ಬಿ ಜೆ ಪಿಗೆ ಲೀಡ್ ಬಂದಿರತಕ್ಕಂಥದ್ದು ಹುಬ್ಬುಗಳು ನಿಶ್ಚಿತವಾಗಿ ಮೇಲೆ ಇರ್ತವೆ. ಯಾಕೆ ಅಥಣಿ ಒಂದು ಕ್ಷೇತ್ರದಲ್ಲಿ ಲೀಡ್ ಬಂತು. ಇನ್ನು ನಿಪ್ಪಾಣಿಯಲ್ಲಿ ನನಗನ್ಸುತ್ತೆ ಅಜಿತ್, ಒಂದು ಉತ್ತಮ್ ಪಾಟೀಲ್ ಅನ್ನೋ ಕ್ಯಾಂಡಿಡೇಟನ್ನು ಸತೀಶ್ ಜಾರಕಿಹೊಳಿ ಅಲ್ಲಿ ಇಂಡಿಪೆಂಡೆಂಟಾಗಿ ಕೊಟ್ಟಿದ್ರು. ರಮೇಶ್ ಜಾರಕಿಹೊಳಿ ಎಲ್ಲರೂ ಸೇರಿ ಈ ಫಲಿತಾಂಶದಿಂದ ನಿಮಗೆ ಗೊತ್ತಾಗುವ ಒಂದು ಪಾಠ ಏನು ಹೇಳಿ, ಈ ಎಲ್ಲ ಅಣ್ಣ ತಮ್ಮ ಒಂದೇ. ಅವರು ಬೇರೆ ಬೇರೆ ಪಾರ್ಟಿಯಲ್ಲಿದ್ದಾರೆ, ಬಟ್ ಎಲ್ಲ ಅಣ್ಣ ತಮ್ಮ ಒಂದೇ. ಅಂದರೆ ಇದೊಂದೇ ಫಲಿತಾಂಶ ಅಲ್ಲ, ಪಕ್ಕದ ಫಲಿತಾಂಶವನ್ನು ಸೇರಿಸಿ ನೋಡಬೇಕಿತ್ತು. ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡನ್ನೂ ನೋಡಿದಾಗ ಹಾಗಾಗಿ ನಾವು ಮಾಡ್ತಾಯಿದ್ವಿ. ಪದೇ ಪದೇ ನನಗೆ ಅನೇಕರು ಕೇಳ್ತಾಯಿದ್ರು, 2ರಲ್ಲಿ 1 ಗೆಲ್ಲುತ್ತೆ ಅಂತಿರಲ್ಲ ಯಾಕೆ ಅಂತ. ಅದು ಈ ಕಾರಣಕ್ಕೆ, ಯಾಕಂದರೆ ಈ ಅಣ್ಣ ತಮ್ಮ ಎಲ್ಲ ಒಂದೇ. ಅವ್ರು ನೋಡಿ, ಅರಬಾವಿ ಮತ್ತು ಗೋಕಾಕ್ ಮೇಲೆ ಪಟ್ಟು ಹಿಡಿದು ಕೆಲಸ ಮಾಡಿದ್ದಾರೆ, 50,000 ಲೀಡ್ ಕೊಟ್ಟಿದ್ದಾರೆ. ಹೌದು. ಬೆಳಗಾವಿ ಗ್ರಾಮಾಂತರದಲ್ಲಿ ಈ ಮರಾಠಿ ಭಾಷಿಕರ ಮೇಲೆ ಜಾರಕಿಹೊಳಿ ಕುಟುಂಬದ ಒಂದು ಸ್ವಲ್ಪ ಹೋಲ್ಡ್ ಇದೆ. ಆ ಕಾರಣದಿಂದ ಮಂಗಳ ಅಂಗಡಿ ವಿರುದ್ಧ ಸತೀಶ್ ಜಾರಕಿಹೊಳಿ ನಿಂತಾಗ ಮರಾಠಿ ಭಾಷಿಕರು ಸತೀಶ್ ಜಾರಕಿಹೊಳಿಗೆ ಓಟ್ ನೀಡಿದರು. 2,500 ಮತಗಳ ಅಂತರದಿಂದ ಮಂಗಳ ಅಂಗಡಿ. ದ್ಯಾಟ್ ಈಸ್ ಲಕ್. 2,500 ಅಂದರೆ ಏನದು ಲಕ್ ಅದು. ಆದರೆ ಈ ಎಲ್ಲ ಜಾರಕಿಹೊಳಿ ಅಣ್ಣ ತಮ್ಮಂದ್ರೆ ಏನಿದಾರಲ್ಲ, ನಾನು ಚುನಾವಣೆ ಸಂದರ್ಭದಲ್ಲಿ ಇದನ್ನು ಹೇಳ್ತಿರ್ಲಿಲ್ಲ ನಾವು, ಆದರೆ ಇವರೆಲ್ಲ ಕಸಿನ್ಸ್ ಹೋಗೋರಂತ ಸಂಜೆ. ಎಲ್ಲರ ಮಕ್ಕಳು, ರಮೇಶ್ ಮಕ್ಕಳು, ಸತೀಶ್ ಎಲ್ಲರ ಮಕ್ಕಳು ಸಂಜೆ ಹೋಗೋರಂತೆ. ಸಂಜೆ ಹೋಗಿ ಪ್ರಿಯಾಂಕಾ ಪರವಾಗಿ ಪ್ರಚಾರ ಮಾಡಿ ಬರೋರಂತೆ ಎಲ್ಲ ಕಡೆ. ಈ ಸಂಜೆ 7 ಗಂಟೆ ನಂತರ ನೀವು ಪ್ರಚಾರ ಮಾಡಿದರೆ ನಮ್ಮ ಕ್ಯಾಮ್ರಾಗಳೆಲ್ಲಿರ್ತವೆ, ಏನು ಗೊತ್ತಾಗತ್ತೆ? ಗೊತ್ತಾದರೂ ಮಾಡ್ತಾ ಇದ್ದಾರೆ ಬಿಡು ಅಂತ ಅಂತಾರೆ.
ಹಾಗೆ ಜಾರಕಿಹೊಳಿ ಕುಟುಂಬ ಕನ್ಸಾಲ್ಡೇಟ್ ಆಗಿ ಪ್ರಿಯಾಂಕಾ ಪರವಾಗಿ, ಬಿಕಾಸ್ ಮನೆಯ ಮಗಳು ನಿಂತಾಗ ಕರೆಕ್ಟ್ ಹೌದು. ಆ್ಯಂಡ್ ಈ ಮಕ್ಕಳಿಗೆ ಮತ್ತು ಚಿಕ್ಕಪ್ಪಂದರಿಗೆ ಮಾಮಗಳಿಗೆ ಒಂದು ಸಂಬಂಧ ಇರುತ್ತೆ. ಹೌದು ಅದು ನಿಮಗೆ ದಟ್ಸ್ ಬಿಯಾಂಡ್ ಪಾಲಿಟಿಕ್ಸ್ ಇರುತ್ತೆ ಅದು. ಆವಾಗ ನೀವು ಅಲ್ಲಿ ಅವ್ರನ್ನ ಸೋಲಿಸ್ಬೇಕು ಅಂತ ಯಾರು ಓಡಾಡೋ ಸತೀಶ್ ಬಗ್ಗೆ ರಮೇಶ್ ಜಾರಕಿಹೊಳಿಗೆ ಸ್ವಲ್ಪ ರಿಸರ್ವೇಷನ್ಸ್ಗಳಿರ್ಬೋದು, ಬಟ್ ಮಗಳ ಬಗ್ಗೆ ಇರಲ್ಲ. ಹೌದು. ನನಗನ್ಸುತ್ತೆ ಅದು ಜಾರಕಿಹೊಳಿ ಕುಟುಂಬ ಒಟ್ಟಾಗಿ ಚಿಕ್ಕೋಡಿಯಲ್ಲಿ ಕೆಲಸ ಮಾಡಿದೆ, ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸೋಲಿಸ್ಲಿಕ್ಕೆ ಅದು ಕೆಲಸ ಮಾಡಿದೆ. ಎಸ್, ಎವಿಡೆಂಟಾಗಿ ಕಾಣುತ್ತದು. ಅಂದರೆ ಅದರಲ್ಲೇನು ಭಾಳ ಪ್ರೋಬ್ನ ಅವಶ್ಯಕತೆ ಇಲ್ಲ. ಎವಿಡೆಂಟಾಗಿ ಕಾಣುತ್ತೆ ಜಾರಕಿಹೊಳಿ ಕುಟುಂಬ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಕೆಲಸ ಮಾಡಿಲ್ಲ. ಆದರೆ ಚಿಕ್ಕೋಡಿಯಲ್ಲಿ ಬಿ ಜೆ ಪಿಯ ಪರವಾಗಿ ಕೂಡ ಜಾರಕಿಹೊಳಿ ಕುಟುಂಬ ಏನು ಕೆಲಸ ಮಾಡಿಲ್ಲ. ರಮೇಶ್ ಮತ್ತು ಬಾಲಚಂದ್ರ ಅಕ್ಕಪಕ್ಕದಲ್ಲೇ ಬೆಳಗಾವಿ ಕ್ಷೇತ್ರ ಆದರೂ ಅಕ್ಕಪಕ್ಕದಲ್ಲೇ ಇದೆ. ಅಥಣಿಯ ನಿಮ್ಗೆ ಲೀಡ್ ತೋರಿಸುತ್ತೆ. ಯಾಕೆ ಅಥಣಿಯಲ್ಲಿ ಲೀಡ್ ಬಂತು ಅಂತ. ಒಂದು ಲಕ್ಷ್ಮಣ್ ಸವದಿ ಢೀಲಾ ಬಿಟ್ಟಿರಬೇಕು, ಅಥವಾ ಈ ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ಅಥಣಿಯಲ್ಲಿ ಜಾಸ್ತಿ ಕೆಲಸ ಮಾಡಿ ಮೊದಲನೇದೇ ಸತ್ಯ ಜಾಸ್ತಿ ಅನ್ಸುತ್ತೆ. ಒಂದು ಸಣ್ಣ ಬ್ರೇಕ್ನ ಸಮಯ, ಬ್ರೇಕ್ ಆದಮೇಲೆ ಲಕ್ಷ್ಮಣ್ ಸವದಿ ಢೀಲಾ ಬಿಟ್ಟಿರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಅನ್ಸುತ್ತೆ. ಒಂದು ಸಣ್ಣ ಬ್ರೇಕ್ನ ಸಮಯ, ಬ್ರೇಕ್ ಆದಮೇಲೆ ಕ್ಲೋಸ್ ಕಾಲ್ ಆದಂಥ ಮತ್ತೊಂದು ಕ್ಷೇತ್ರ ದಾವಣಗೆರೆ ಬಹಳ ಇಂಟ್ರೆಸ್ಟಿಂಗ್ ಇದೆ. ಬರೀ 26,094 ಮತಗಳ ಅಂತರದಲ್ಲಿ ಡಿಸೈಡ್ ಆಗಿದೆ ಈ ಕ್ಷೇತ್ರ. ಏನೇನಾಗಿದೆ ಅಲ್ಲಿ, ಒಂದು ಬ್ರೇಕ್ ಆದ್ಮೇಲೆ ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.